10 ವರ್ಷ ಮಾಡಕ್ಕಾಗದೇ ಇರೋಂಥದ್ನ ಈ 2 ವರ್ಷ 3 ವರ್ಷದಲ್ಲಿ ನಾವು ಸಹ ಮಾಡಿಸಿ ಹ್ಯಾಂಡ್ ಓವರ್ ತಗೊಂಡು ಕಂಪ್ಲೀಟ್ ಹ್ಯಾಂಡ್ ಓವರ್ ಈಗ ಕಂಪ್ಲೀಟ್ ಆಗಿದೆ. ESI ಆಸ್ಪತ್ರೆ 100% ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ಆಗುತ್ತೆ. ಈಗಾಗಲೇ ಕಳೆದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿ 20 ಎಕರೆ 24 ಗುಂಟೆ ಜಾಗ ರೆಕ್ಟ್ಯಾಂಗಲ್ ಪೀಸ್ ಓಬ್ದೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆದ್ನಾರಾಯಣ ಹೊಸಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಆದ್ನಾರಾಯಣ ಹೊಸಳ್ಳಿಗೆ 8 ಕೋಟಿ ರೂಪಾಯಿ, ಹೋದ ವರ್ಷ 5 ಕೋಟಿ ಸ್ಟೇಡಿಯಂಗೆ 3 ಕೋಟಿ ರೂಪಾಯಿ ಸೈಕ್ಲಿಂಗ್ ರಿಂಗ್ಗೆ ಅಂತ ಕೊಟ್ಟಿದ್ದಾರೆ. ಈ ವರ್ಷ ಅದಕ್ಕೆ ಅಡಿಷನಲಿ ಇನ್ನು 15 ಕೋಟಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿ ದೊಡ್ಡಬಳ್ಳಾಪುರಕ್ಕೆ ಅತಿ ಹೆಚ್ಚು ನರ್ಸಿಂಗ್ ಕಾಲೇಜ್ ESI ಆಸ್ಪತ್ರೆ ಮತ್ತು ನರ್ಸಿಂಗ್ ಕಾಲೇಜ್ ಅದು ಮತ್ತೆ ESI ಆಸ್ಪತ್ರೆ ಬಗ್ಗೆ ಮೊನ್ನೆನೆ ಸಭೆ ಮಾಡಿಸಿದೀವಿ. ESI ಮೆಂಬರ್ಸ್ ಬಂದಿದ್ದಾರೆ, ಎಲ್ಲ ನಮ್ಮ ಪ್ರತಿನಿಧಿಗಳು ಹೋಗಿದ್ದಾರೆ, ಬಹುಶಃ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹೋಗಿದ್ರು ಅನ್ಸುತ್ತೆ, ಕೌನ್ಸಿಲರ್ಗಳು ಹೋಗಿದ್ದಾರೆ, ಸೀನಿಯರ್ ಮೆಂಬರ್ಸ್ ಹೋಗಿದ್ದಾರೆ, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಲ್ಲಿ ಮೀಟಿಂಗ್ ಮಾಡಿಸಿದೀವಿ. OPD ಇಮಿಡಿಯೇಟ್ಲಿ ಶುರು ಮಾಡ್ತಾ ಇದೀವಿ. OPD ಆಚೆಯಿಂದ ಬಂದು ತೋರಿಸ್ಕೊಳ್ಳೋಂತ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಆನ್ ಪ್ರಯಾರಿಟಿ ಶುರು ಮಾಡ್ತೀವಿ. ಏಪ್ರಿಲ್ 20ನೇ ತಾರೀಕು ನಂತರ ಈ ಬಜೆಟ್ ಮುಗಿದು ಕೇಂದ್ರ ಅಧಿವೇಶನ ಮುಗಿದ ಮೇಲೆ ನಮ್ಮ ಗೌರವಾನ್ವಿತ ಸಚಿವರಾಗಿಂತ ಶೋಭಕ್ ಅವರು, ಯಾಕಂದ್ರೆ ಇದು ಆಲ್ರೆಡಿ ಗವರ್ನರ್ ಸ್ಪೀಚ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ದೊಡ್ಡಬಳ್ಳಾಪುರಕ್ಕೆ ESI ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜ್. ಇದುವರೆಗೂ ನರ್ಸಿಂಗ್ ಕಾಲೇಜ್ ಇರ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. ನರ್ಸಿಂಗ್ ಕಾಲೇಜ್ಗೆ ನಾನು ಮನವಿಯನ್ನ ಕೊಟ್ಟಿದ್ದೆ. ನರ್ಸಿಂಗ್ ಕಾಲೇಜಿನ ಹೊಸ ಬಿಲ್ಡಿಂಗ್ ಬರಕ್ ಸಿದ್ದನಾಯಕನಹಳ್ಳಿಲಿ ಅಪ್ರೂವ್ ಮಾಡಿ ಜಾಗಾನು ಅದಕ್ಕೆ ರಿಸರ್ವ್ ಮಾಡಿದ್ವಿ. ಬಟ್ ಆ ಹೊಸ ಬಿಲ್ಡಿಂಗ್ ಬರಕ್ ಇನ್ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ನಮ್ಮ IFS ಆಫೀಸರ್ ದಿನೇಶ್ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ESI ಆಸ್ಪತ್ರೆಯಲ್ಲೇ ಒಂದು ಬ್ಲಾಕ್ ಕೊಡ್ತಾ ಇದಾರೆ. ಇದೇ ವರ್ಷ ಜುಲೈ ಇಂದಾನೆ ಆಗಸ್ಟ್ ಇಂದಾನೆ ನರ್ಸಿಂಗ್ ಕಾಲೇಜು ಸಹ ಬಾಶೆಟ್ಟಹಳ್ಳಿಯ ನಮ್ಮ ESI ಆಸ್ಪತ್ರೆ ಆವರಣದಲ್ಲಿ ನರ್ಸಿಂಗ್ ಕಾಲೇಜು ಸಹ ರನ್ನಿಂಗ್ ಇರುತ್ತೆ. MSc ನರ್ಸಿಂಗ್ ಈಗ ಈ ವರ್ಷ ಶುರು ಆಗುತ್ತೆ, ಬರೋ ವರ್ಷದಿಂದ BSc ನರ್ಸಿಂಗು ಶುರು ಆಗುತ್ತೆ. ಈ ನರ್ಸಿಂಗ್ ಕಾಲೇಜನ್ನು ಸಹ ಈ ಬಾರಿ ಮಾಡಿಸಿದೀವಿ. ಇದ್ರ ಜೊತೆಗೆ ESI ಆಸ್ಪತ್ರೆ ನಾನು ನಿಮ್ಗೆ ಹೇಳಿದಂಗೆ ಬರೋ ತಿಂಗಳಿಂದ ಏಪ್ರಿಲ್ 15 ನಂತರ ESI ಆಸ್ಪತ್ರೆ ಉದ್ಘಾಟನೆ. 2013 ಅಕ್ಟೋಬರ್ ತಿಂಗಳಲ್ಲಿ ಡೇಟ್ ಎಕ್ಸಾಕ್ಟ್ ಆಗಿ ಮತ್ತೆ ಜ್ಞಾಪಕ ಬರ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು, ಹೊಸದಾಗಿ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿ ಅವರು ಕೇಂದ್ರದ ಸಚಿವರು, ಅವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕ ಇಲಾಖೆಗೆ, ಇಲ್ಲಿನ ಸಂಸದರು ಮತ್ತು ಇಲ್ಲಿನ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಅವಾಗ ತಾನೇ ಆಯ್ಕೆ ಆಗಿದ್ದಂಥದ್ದು. ಅದು ವೀರಪ್ಪ ಮೊಯ್ಲಿ ಅವ್ರು ಮಾಡಿ ಇಲ್ಲಿ ಅವತ್ತು ಗುದ್ಲಿ ಪೂಜೆ ಮಾಡಿದ್ರು. 13 ವರ್ಷದಿಂದ 10 ವರ್ಷದಿಂದ ಮಾಡಕ್ ಆಗಿರ್ಲಿಲ್ಲ. ವೀರಪ್ಪ ಮೊಯ್ಲಿ ಅವರು ಆಗಿದ್ರು. ವೀರಪ್ಪ ಮೊಯ್ಲಿ ಅವರು ಮಿನಿಸ್ಟರ್, ಅವತ್ತು ಸಿಟ್ಟಿಂಗ್ ಮಿನಿಸ್ಟರ್. ಆ ಟೈಮಲ್ಲಿ 8 to 13 ಬಚ್ಚೇಗೌಡರು ಮಿನಿಸ್ಟರ್. ಇಲ್ಲಿ 2008 to 2013 ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಬಚ್ಚೇಗೌಡರು ಮಿನಿಸ್ಟರ್ ಕಾರ್ಮಿಕ ಇಲಾಖೆ, ಮಾಹಿತಿಗೋಸ್ಕರ. ಹಂಗಾಗಿ ಆ ಟೈಮಲ್ಲಿ ಆ ಫೈಲ್ ಎಲ್ಲ ಪುಟ್ಟಪ್ ಆಯ್ತು, ಗುದ್ಲಿ ಪೂಜೆ ಮಾಡೋ ಭಾಗ್ಯ ಇವ್ರಿಗೆ ಸಿಕ್ತು. ಈಗ ಅದೇ ಗುದ್ಲಿ ಪೂಜೆ ಮಾಡಿದಂತ ಸಿದ್ದರಾಮಯ್ಯನವರು ಅವ್ರ ಕೈಯಿಂದನೇ ಉದ್ಘಾಟನೆ ಮಾಡೋ ರೀತಿಯಲ್ಲೂ ಗವರ್ನರ್ ಸ್ಪೀಚ್ ಅಲ್ಲೂ ಹಾಕಿದ್ವಿ, ಬಜೆಟ್ ಅಲ್ಲೂ ಬರುತ್ತೆ. ESI ಆಸ್ಪತ್ರೆ 100% ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ಆಗುತ್ತೆ. 10 ವರ್ಷ ಮಾಡಕ್ಕಾಗದೇ ಇರೋಂಥದ್ನ ಈ 2 ವರ್ಷ 3 ವರ್ಷದಲ್ಲಿ ನಾವು ಸಹ ಮಾಡಿಸಿ ಹ್ಯಾಂಡ್ ಓವರ್ ತಗೊಂಡು ಕಂಪ್ಲೀಟ್ ಹ್ಯಾಂಡ್ ಓವರ್ ಈಗ ಕಂಪ್ಲೀಟ್ ಆಗಿದೆ. 27 ಕೋಟಿ ಸ್ಟೇಟ್ ಗವರ್ಮೆಂಟ್ ಏನು ಎಕ್ವಿಪ್ಮೆಂಟ್ ಗೆ ದುಡ್ಡು ಹಾಕ್ಬೇಕಾಯ್ತು, ಆಕ್ಟಿವ್ ಎಕ್ವಿಪ್ಮೆಂಟ್, ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆಲ್ಲ ದುಡ್ಡು ಹಾಕ್ಸಿ ಸ್ಟೇಟ್ ಗವರ್ಮೆಂಟ್ ರನ್ ಮಾಡ್ಬೇಕಾ ಸೆಂಟ್ರಲ್ ಗವರ್ಮೆಂಟ್ ರನ್ ಮಾಡ್ಬೇಕಾ, ಇಷ್ಟರಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಅದನ್ನು ಕ್ಲಾರಿಫೈ ಮಾಡಿರುವಂತ ಕೆಲಸ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲಾ ಕಾರ್ಮಿಕರಿಗೆ ಇಲ್ಲೇ ಉತ್ತಮವಾದಂತ, ಯಾಕಂದ್ರೆ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲೂ ನಾನು ಮಾತನ್ನ ಕೊಟ್ಟಿದ್ದೆ, ಅತಿ ತುರ್ತಾಗಿ ಇದ್ರ ಬಗ್ಗೆ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತೀನಿ, ಮನ್ಸುಖ್ ಮಾಂಡವ್ಯ ಅವರು ಮತ್ತು ನಮ್ಮ ಶೋಭಕ್ ಅವ್ರನ್ನು ಮಾಡ್ತೀನಿ ಅಂತ ಶೋಭಕ್ ಅವರು ಅತಿ ಹೆಚ್ಚು ಸಹಕಾರವನ್ನ ಕೊಟ್ಟು ತುರ್ತಾಗಿ ಇದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ.